ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ನೋಟ್ಸ್ಗಳನ್ನು ಡೈರೆಕ್ಟಾಗಿ ಅಮೋಘ ವರ್ಷ ಟೆಲಿಗ್ರಾಮ್ ಚಾನಲ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಕಂಟೆಂಟನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಚಂದ್ರನನ್ನು ಅನ್ವೇಷಣೆ ಮಾಡುವಂತಹ ಉದ್ದೇಶದಿಂದ ಈ ಕೆಳಗಿನ ಯಾವ ಬಾಹ್ಯಾಕಾಶ ಸಂಸ್ಥೆ ಲೂನಾರ್ ಗೇಟ್ವೇ ನಿಲ್ದಾಣವನ್ನು ನಿರ್ಮಾಣ ಮಾಡ್ತಾ ಇದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಮೇಲಿನ ಎಲ್ಲವೂ ಅನ್ನೋದು ಕರೆಕ್ಟ್ ಆದಂಥ ಆನ್ಸರ್ ಆಗುತ್ತೆ. ಇದರ ಅರ್ಥ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ನಾಸಾ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಕೆನಡಿಯನ್ ಸ್ಪೇಸ್ ಏಜೆನ್ಸಿಗಳು ಸಹಭಾಗಿತ್ವದಲ್ಲಿ ಈ ಲೂನಾರ್ ಗೇಟ್ವೇ ಅನ್ನುವ ಒಂದು ಸ್ಪೇಸ್ ಸ್ಟೇಷನನ್ನು ರೂಪ ಮಾಡ್ತಾ ಇವೆ ಅಥವಾ ನಿರ್ಮಾಣ ಮಾಡ್ತಾ ಇವೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ನಂಬರ್ 4 ಈಸ್ ರೈಟ್ ಆನ್ಸರ್. ನಿಮಗೆಲ್ಲ ಈ ಬಾಹ್ಯಾಕಾಶದಲ್ಲಿ ಭೂಮಿಯಿಂದ ಸುಮಾರು 400 ಕಿಲೋಮೀಟರ್ ಎತ್ತರದಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಪೇಸ್ ಸ್ಟೇಷನ್ ಇದೆ ಅಂತ ನೀವೆಲ್ಲ ಅವೇರ್ ಆಗಿದ್ದೀರಿ ಅಂತ ಅನ್ಕೋತೀನಿ. ಸೊ ಈ ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಿದೆ, ಇದು ಬಾಹ್ಯಾಕಾಶದಲ್ಲಿ ಭೂಮಿಯಿಂದ ಸುಮಾರು 400 ಕಿಲೋಮೀಟರ್ ಎತ್ತರದಲ್ಲಿ, ಅಂದರೆ ಈ ಲೋ ಅರ್ತ್ ಆರ್ಬಿಟ್ ವಲಯದಲ್ಲಿ ಭೂಮಿಯನ್ನು ಸುತ್ತು ಹಾಕುವಂತಹ ಒಂದು ಬಾಹ್ಯಾಕಾಶ ಲ್ಯಾಬೊರೇಟರಿ ಅಂತ ಇದನ್ನು ಸಿಂಪಲ್ಲಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಬಾಹ್ಯಾಕಾಶದ ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ಮತ್ತು ಅಲ್ಲಿನ ವಾತಾವರಣವನ್ನು ಸ್ಟಡಿ ಮಾಡುವಂತಹ ಉದ್ದೇಶದಿಂದ, ಅಧ್ಯಯನ ಮಾಡುವಂತಹ ಉದ್ದೇಶದಿಂದ ಈ ಗಗನಯಾತ್ರಿಗಳು ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಹೋಗಿ ಅಧ್ಯಯನವನ್ನು ಮಾಡ್ತಾರೆ. ಸೊ ಇದೇ ಒಂದು ಕಾರಣಕ್ಕಾಗಿ ನಾಸಾದಿಂದ ಈ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಗೆ ಭೇಟಿ ನೀಡಿದ್ದಂತಹ ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಮತ್ತು ಅವರ ಸಹಪಾಠಿ ಅದೇ ಸ್ಪೇಸ್ ಸ್ಟೇಷನ್ನಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಮತ್ತು ಭೂಮಿಗೆ ಮರಳಿ ಬರುವಂತಹ ನಿಟ್ಟಿನಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಮತ್ತು ಅವರನ್ನು ಮತ್ತೆ ಭೂಮಿಗೆ ಕರೆತರುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ನಾಸಾದಿಂದ ಕೈಗೊಳ್ಳಲಾಗ್ತಾ ಇದೆ ಅಂತ ನಾವು ರೆಗ್ಯುಲರ್ ಆಗಿ ನ್ಯೂಸ್ನಲ್ಲಿ ಓದ್ತಾ ಇರ್ತೇವೆ. ಸೊ ಇದೇ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಿದೆ, ಬಾಹ್ಯಾಕಾಶವನ್ನು ಅಧ್ಯಯನ ಮಾಡುವಂತಹ ಮತ್ತು ವಾತಾವರಣವನ್ನು ಅಧ್ಯಯನ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಂದು ಉಪಕರಣ ಅಂತ ನಾವು, ಲ್ಯಾಬೊರೇಟರಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಅದೇ ರೀತಿಯಾದಂತಹ ಸ್ಪೇಸ್ ಸ್ಟೇಷನ್ನನ್ನು ಚಂದ್ರನ ಹೊರವಲಯದಲ್ಲಿ ನಿರ್ಮಾಣ ಮಾಡುವಂತೆ ಮತ್ತು ಚಂದ್ರನನ್ನು ದೀರ್ಘಾವಧಿಯವರೆಗೆ ಅಧ್ಯಯನ ಮಾಡುವುದಕ್ಕೆ ಸಹಕಾರಿಯಾಗುವಂತಹ ನಿಟ್ಟಿನಲ್ಲಿ ಈ ಒಂದು ಲೂನಾರ್ ಗೇಟ್ವೇ ಸ್ಟೇಷನನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಬರ್ತಾ ಇರುತ್ತೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್ ಆಗುತ್ತೆ ಇದು. ಲೂನಾರ್ ಗೇಟ್ವೇ ಸ್ಟೇಷನ್ ಅಂತಂದರೆ ಯಾವ ರೀತಿ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಭೂಮಿಯಿಂದ ಹೊರವಲಯದಲ್ಲಿ ಬಾಹ್ಯಾಕಾಶದಲ್ಲಿ ಕೆಲಸ ಮಾಡುತ್ತೆ, ಅದೇ ರೀತಿಯಾಗಿ ಚಂದ್ರನ ಹೊರವಲಯದಲ್ಲಿ ಈ ಸ್ಪೇಸ್ ಸ್ಟೇಷನನ್ನು ಅಥವಾ ಲೂನಾರ್ ಗೇಟ್ವೇ ಸ್ಟೇಷನನ್ನು ಲೊಕೇಟ್ ಮಾಡುವುದರ ಮೂಲಕ ಈ ಒಂದು ಭಾಗದಲ್ಲಿ ಅಥವಾ ಈ ಒಂದು ಲ್ಯಾಬೊರೇಟರಿಯಲ್ಲಿ ದೀರ್ಘಾವಧಿಯವರೆಗೆ ಚಂದ್ರನನ್ನು ಅಧ್ಯಯನ ಮಾಡುವುದಕ್ಕೆ ಅನುಕೂಲ ಆಗುವಂತೆ ಈ ಒಂದು ಗೇಟ್ವೇ ಸ್ಟೇಷನ್ ಅಥವಾ ಲೂನಾರ್ ಗೇಟ್ವೇ ಸ್ಟೇಷನನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ನಾವು ಸಿಂಪಲ್ಲಾಗಿ ಈ ಒಂದು ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಮುಖ್ಯವಾಗಿ ಈ ನಾಸಾದ ಆರ್ಟಿಮಿಸ್ ಮಿಷನ್ನ ಭಾಗವಾಗಿ, ಆರ್ಟಿಮಿಸ್ ಮೂನ್ ಮಿಷನ್ ಅಂತ ಕರೀತಾರೆ, ಚಂದ್ರನ ಅಧ್ಯಯನಕ್ಕಾಗಿ ಪ್ರಾರಂಭಿಸಲಾದಂತಹ ಒಂದು ಕಾರ್ಯಕ್ರಮ ಇದು ಆರ್ಟಿಮಿಸ್ ಮೂನ್ ಮಿಷನ್. ಸೊ ಈ ಆರ್ಟಿಮಿಸ್ ಮೂನ್ ಮಿಷನ್ನ ಭಾಗವಾಗಿ ಲೂನಾರ್ ಗೇಟ್ವೇ ನಿಲ್ದಾಣವನ್ನು ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಇದು ಒಂದು ಬಹುರಾಷ್ಟ್ರೀಯ ಯೋಜನೆಯಾಗಿದ್ದು ಇದರಲ್ಲಿ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಜಪಾನಿನ ಸ್ಪೇಸ್ ಏಜೆನ್ಸಿಯಾದಂತಹ ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಅಥವಾ ಜಾಕ್ಸಾ ಅಂತ ಕರಿತೇವೆ, ಮತ್ತು ಕೆನಡಾ ದೇಶದ ಕೆನಡಿಯನ್ ಸ್ಪೇಸ್ ಏಜೆನ್ಸಿ ಕೂಡ ಇದರಲ್ಲಿ ಭಾಗಿಯಾಗಿ ಈ ಲೂನಾರ್ ಗೇಟ್ವೇ ಸ್ಟೇಷನನ್ನು ನಿರ್ಮಾಣ ಮಾಡುವುದರಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇವೆ ಅಥವಾ ಒಂದು ಕೆಲಸವನ್ನು ಮಾಡ್ತಾ ಇವೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇದರ ಮುಖ್ಯ ಉದ್ದೇಶವನ್ನು ಕೂಡ ಕ್ಲಿಯರ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಚಂದ್ರನ ಹೊರವಲಯದಲ್ಲಿ ದೀರ್ಘಾವಧಿಯವರೆಗೆ ಚಂದ್ರನನ್ನು ಅಧ್ಯಯನ ಮಾಡುವಂಥ ಉದ್ದೇಶದಿಂದ ಈ ಒಂದು ಲೂನಾರ್ ಗೇಟ್ವೇ ಸ್ಟೇಷನನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಸೊ ಚಂದ್ರನ ಹೊರವಲಯದಲ್ಲಿ ಇದನ್ನು ಲೊಕೇಟ್ ಮಾಡುವುದರ ಮೂಲಕ
ಲಾಂಗ್ ಟರ್ಮ್ನಲ್ಲಿ ಈ ಚಂದ್ರನನ್ನು ಅಧ್ಯಯನ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಈ ಒಂದು ಲೂನಾರ್ ಗೇಟ್ವೇ ಸ್ಟೇಷನ್ಗೆ ಇತ್ತೀಚೆಗೆ ಈ ಪ್ರಮುಖ 4 ಏಜೆನ್ಸಿಗಳೊಂದಿಗೆ ಕೈ ಜೋಡಿಸುವುದಕ್ಕೆ ಒಪ್ಪಿಕೊಂಡಿರುವಂತಹ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ ಈ ಲೂನಾರ್ ಗೇಟ್ವೇ ಸ್ಟೇಷನ್ನ ಇದರಲ್ಲಿ ಭಾಗವಹಿಸುವುದಕ್ಕೆ ಇಂಟ್ರೆಸ್ಟನ್ನು ತೋರಿಸಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ದ್ಯಾಟ್ ಈಸ್ ದ ರೀಸನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಲೂನಾರ್ ಗೇಟ್ವೇ ಸ್ಟೇಷನ್. ಇದು ಒಂದು ಮಲ್ಟಿ ನ್ಯಾಷನಲ್ ಸ್ಪೇಸ್ ಪ್ರೋಗ್ರಾಮ್ ಆಗಿದ್ದು ಇದರಲ್ಲಿ ಅಮೇರಿಕಾ, ಯುರೋಪ್, ಕೆನಡಾ, ಜಪಾನ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ಗಳು ಭಾಗಿಯಾಗ್ತವೆ ಅಂತ ಇದನ್ನು ಸಿಂಪಲ್ ಆಗಿ ನಾವು ನೆನಪಿಟ್ಕೋಬಹುದು. ಸೊ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಅಟ್ಲೀಸ್ಟ್ ಡಿಸ್ಕಷನ್ನಲ್ಲಿ ಭಾಗವಹಿಸಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಾಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಡಿಸ್ಕಷನ್ನಲ್ಲಿ ಭಾಗವಹಿಸೋದ್ರಿಂದ ನಿಮ್ಮ ನಾಲೆಜ್ ಸಾಕಷ್ಟು ಇಂಪ್ರೂವ್ ಆಗುತ್ತೆ ಮತ್ತು ನಿಮ್ಮ ಕಾಂಪಿಟೆನ್ಸಿ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಏನಾದರೂ ನಿಮ್ಮ ಸಜೆಷನ್ಸ್ಗಳಿದ್ರೂ ಕೂಡ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಆರ್ಟ್ ಆ್ಯಂಡ್ ಕಲ್ಚರ್ ರಿಲೇಟ್ ಆಗಿ ಇತ್ತೀಚೆಗೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮ್ನಲ್ಲಿ ಕೂಡ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಈ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಿಸಿದಂತಹ ನ್ಯೂಸನ್ನು ಕೂಡ ನಾವು ಓದ್ತಾ ಇರೋದು ಅಥವಾ ಅವುಗಳ ಬಗ್ಗೆ ಅವೇರ್ ಆಗಿರೋದು ಕೂಡ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೇ ಒಂದು ಆರ್ಟ್ ಆ್ಯಂಡ್ ಕಲ್ಚರ್, ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆ ಇದೆ. ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಈ ಕರ್ನಾಟಿಕ್ ಸಂಗೀತ ವಾದ್ಯವಾದಂತಹ ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಸುಂದರ ವೀಣೆ, ಇದನ್ನು ಬೊಬ್ಬಿಲಿ ವೀಣೆ ಅಂತ ಕರೀತಾರೆ. ಈ ಬೊಬ್ಬಿಲಿ ವೀಣೆಯನ್ನು ತಯಾರು ಮಾಡುವುದರಲ್ಲಿ ಪ್ರಸಿದ್ಧವಾದಂತಹ ಭಾರತದ ರಾಜ್ಯ ಯಾವುದು ಅಂತ ಗುರುತಿಸಬೇಕು. ಬೊಬ್ಬಿಲಿ ವೀಣೆ ಇದು ಒಂದು ಕರ್ನಾಟಿಕ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಸುಂದರವಾದಂತಹ ವೀಣೆ, ಇದನ್ನು ಬೊಬ್ಬಿಲಿ ವೀಣೆ ಅಂತ ಕರೀತಾರೆ. ಸೊ ಇದನ್ನು ತಯಾರು ಮಾಡುವುದರಲ್ಲಿ ಪ್ರಸಿದ್ಧ ರಾಜ್ಯ ಯಾವುದು ಅಂತ ಗುರುತಿಸಿ ಕಮೆಂಟ್ ಮಾಡಬೇಕು. ಆಪ್ಷನ್ಸ್ಗಳಲ್ಲಿ ಆಂಧ್ರ ಪ್ರದೇಶ್, ತಮಿಳುನಾಡು, ಕರ್ನಾಟಕ ಮತ್ತು ತೆಲಂಗಾಣ ಅಂತ ನೀಡಲಾಗಿದೆ. ನಿಮ್ಮ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಈ ಬೊಬ್ಬಿಲಿ ವೀಣೆಯ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳೋದ್ರೊಂದಿಗೆ ಇದರ ಸರಿಯಾದ ಉತ್ತರವನ್ನು ಕೂಡ ತಿಳ್ಕೊಳ್ಳೋಣ. ಇನ್ನು ಮುಂದಿನ ಆರ್ಟಿಕಲ್, ಇತ್ತೀಚೆಗೆ ಹವಾಮಾನ ಬದಲಾವಣೆಯಿಂದಾಗಿ ಜಾಗತಿಕವಾಗಿ ಸಾಕಷ್ಟು ನೈಸರ್ಗಿಕ ವಿಕೋಪಗಳು ಉಂಟಾಗ್ತಾ ಇವೆ ಮತ್ತು ನೈಸರ್ಗಿಕ ಬದಲಾವಣೆಗಳು ಉಂಟಾಗ್ತಾ ಇವೆ. ಜನರ ಮತ್ತು ಪ್ರಾಣಿ ಪಕ್ಷಿಗಳ ಮೇಲೆ, ಅವುಗಳ ಜೀವನದ ಮೇಲೆ ಸಾಕಷ್ಟು ಬದಲಾವಣೆಗಳು, ಪರಿಣಾಮಗಳು ಉಂಟಾಗ್ತಾ ಇವೆ ಅಂತ ಸಾಕಷ್ಟು ಬಾರಿ ನಾವು ನ್ಯೂಸ್ನಲ್ಲಿ ಡಿಸ್ಕಸ್ ಮಾಡಿದ್ದೇವೆ ಅಥವಾ ನ್ಯೂಸ್ನಲ್ಲಿ ನೀವೆಲ್ಲ ಓದಿರ್ತೀರಿ. ಸೊ ಇದೇ ಒಂದು ಹವಾಮಾನ ಬದಲಾವಣೆ ಅಥವಾ ಕ್ಲೈಮೇಟ್ ಚೇಂಜ್ನ ಕಾರಣಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಅಥವಾ ಇತ್ತೀಚಿನ ವರ್ಷಗಳಲ್ಲಿ ಈ ಲೈಟ್ನಿಂಗ್ ಸ್ಟ್ರೈಕ್ಸ್ಗಳು ಅಥವಾ ಮಿಂಚಿನ ಹೊಡೆತಗಳು ಹೆಚ್ಚಾಗಿ ಕಂಡು ಬರ್ತಾ ಇವೆ. ಅಂದರೆ ಸಿಡಿಲುಗಳ ಒಂದು ಫ್ರೀಕ್ವೆನ್ಸಿ ಏನಿದೆ ಅದು ಹೆಚ್ಚಾಗ್ತಾ ಇದೆ. ಹೆಚ್ಚಿನ ಜನರಿಗೆ ಈ ಒಂದು ಸಿಡಿಲುಗಳು ತಾಗ್ತಾ ಇರುವುದು ನ್ಯೂಸ್ನಲ್ಲಿ ರಿಪೋರ್ಟ್ ಆಗ್ತಾ ಇವೆ ಮತ್ತು ಭೂಮಿಯ ಮೇಲೆ ಈ ಮಿಂಚಿನ ಹೊಡೆತಗಳು ಅಥವಾ ಲೈಟ್ನಿಂಗ್ ಸ್ಟ್ರೈಕ್ಸ್ಗಳ ಒಂದು ಫ್ರೀಕ್ವೆನ್ಸಿ ಹೆಚ್ಚಾಗ್ತಾ ಇದೆ, ತೀವ್ರತೆ ಕೂಡ ಹೆಚ್ಚಾಗ್ತಾ ಇದೆ ಅಂತ ಈ ಒಂದು ಅಪಾಯಕಾರಿಯಾದಂತಹ ನ್ಯೂಸನ್ನು ಅಥವಾ ವರದಿಯನ್ನು ಇತ್ತೀಚೆಗೆ ಪಬ್ಲಿಷ್ ಮಾಡಲಾಗಿತ್ತು. ಸೊ ಈ ರೀತಿಯಾಗಿ ಹವಾಮಾನ ಬದಲಾವಣೆಯಿಂದಾಗಿ ಸಾಕಷ್ಟು ನೈಸರ್ಗಿಕ ವಿಕೋಪಗಳು ಕೂಡ ಉಂಟಾಗ್ತಾ ಇವೆ ಅಂತ ನಾವೆಲ್ಲ ರೆಗ್ಯುಲರ್ ಆಗಿ ಡಿಸ್ಕಸ್ ಮಾಡ್ತಾ ಇರ್ತೇವೆ. ಸೊ ಇತ್ತೀಚೆಗೆ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತ ಕೂಡ ಉಂಟಾಗಿತ್ತು. ಇದೇ ರೀತಿಯಾಗಿ ಹರಿಕೇನ್ ಆಗಿರ್ಬೋದು, ಟೊರ್ನೆಡೋಸ್ಗಳಾಗಿರ್ಬೋದು, ಸೈಕ್ಲೋನ್ಸ್ಗಳಾಗಿರ್ಬೋದು. ಸೊ ಇವುಗಳ ಒಂದು ಆವರ್ತನೆ ಹೆಚ್ಚಾಗ್ತಾ ಇದೆ ಅಂತ ನಾವು ರೆಗ್ಯುಲರ್ ಆಗಿ ಓದ್ತಾ ಇರ್ತೇವೆ ನ್ಯೂಸ್ನಲ್ಲಿ. ಸೊ ಅದೇ ಒಂದು ವಿಷಯದ ಭಾಗವಾಗಿ ಮಿಂಚುಗಳ ಅಥವಾ ಸಿಡಿಲುಗಳ ಒಂದು ಆವರ್ತನ ಕೂಡ, ಸಿಡಿಲುಗಳು ಅಪ್ಪಳಿಸುವುದು ಕೂಡ ಹೆಚ್ಚಾಗ್ತಾ ಇದೆ ಅಂತ ಇತ್ತೀಚಿನ ದಿನಗಳಲ್ಲಿ ಒಂದು ಮಾಹಿತಿಯನ್ನು ಅಥವಾ ವರದಿಯನ್ನು ಪಬ್ಲಿಷ್ ಮಾಡಲಾಗಿದೆ. ಸೊ ಈ ಲೈಟ್ನಿಂಗ್ ಅಂದರೆ ಏನು ಅಥವಾ ಮಿಂಚು ಅಥವಾ ಸಿಡಿಲುಗಳು ಅಂದರೆ ಏನು ಅಂತ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ನಮಗೆ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಶ್ನೆಗಳನ್ನು ಎಕ್ಸಾಮ್ಗಳಲ್ಲಿ ಕೇಳೋದ್ರಿಂದ ಈ ಲೈಟ್ನಿಂಗ್ ಎಫೆಕ್ಟ್ ಅಥವಾ ಮಿಂಚಿನ ಸಿಡಿಲುಗಳ ಯಾವ ರೀತಿಯಾಗಿ ರೂಪುಗೊಳ್ಳುತ್ತೆ ಅಂತ ಡೀಟೇಲ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಇಮೇಜ್ನಲ್ಲಿ ಕಾಣ್ತಾ ಇರದೆ ಈ ಮೋಡಗಳಿಂದ ಹೊರಬಂದಂತಹ ಸಿಡಿಲುಗಳು ಭೂಮಿಯನ್ನು ಅಪ್ಪಳಿಸ್ತಾ ಇವೆ ಅಂತ. ಸೊ ಮುಖ್ಯವಾಗಿ ಈ ನೈಸರ್ಗಿಕ ಚಟುವಟಿಕೆಗಳಿಂದ ಅಥವಾ ಈ ಚಂಡಮಾರುತಗಳು ಉಂಟಾದಾಗ ಜ್ವಾಲಾಮುಖಿ ಸ್ಫೋಟಗಳು ಅಥವಾ ದೊಡ್ಡ ಕಾಡ್ಗಿಚ್ಚುಗಳು, ಸೊ ಈ ರೀತಿಯಾಗಿ ಮೋಡಗಳಲ್ಲಿ ಎಲೆಕ್ಟ್ರಿಕ್ ಚಾರ್ಜ್ ರೂಪುಗೊಳ್ಳುವುದರ ಮೂಲಕ, ಕನ್ನಡದಲ್ಲಿ ವಿದ್ಯುದಾವೇಶಗಳು ಅಂತ ಕರಿತೇವೆ. ಸೊ ಈ ವಿದ್ಯುದಾವೇಶಗಳು ರೂಪುಗೊಂಡಾಗ ಸಾಮಾನ್ಯವಾಗಿ ಮೋಡಗಳ ನಡುವೆ ಮಿಂಚು ಸಂಭವಿಸುತ್ತದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಸೊ ಈ ಮೋಡಗಳು ತಮ್ಮ ಪರಸ್ಪರ ಕಣಗಳ ನಡುವೆ ಈ ಅಪೋಸಿಟ್ ಆದಂತಹ
ಚಾರ್ಜ್ಗಳು ಅಥವಾ ಈ ವಿದ್ಯುದಾವೇಶಗಳು ರೂಪುಗೊಂಡಾಗ ಅಥವಾ ಮೋಡ ಮತ್ತು ನೆಲದ ನಡುವೆ ಈ ಒಂದು ರೂಪುಗೊಂಡಂತಹ ಮಿಂಚು ಡಿಸ್ಚಾರ್ಜ್ ಆಗುವ ಒಂದು ಪ್ರಕ್ರಿಯೆಯನ್ನು ಸಿಡಿಲುಗಳು ಅಥವಾ ಲೈಟ್ನಿಂಗ್ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸಾಮಾನ್ಯವಾಗಿ ಈ ಚಂಡಮಾರುತಗಳು, ಜ್ವಾಲಾಮುಖಿ ಸ್ಫೋಟಗಳು ಮತ್ತು ಈ ಹೆಚ್ಚು ದೊಡ್ಡ ಪ್ರಮಾಣದ ಕಾಡ್ಗಿಚ್ಚುಗಳು, ಈ ರೀತಿಯಾದಂತಹ ನೈಸರ್ಗಿಕ ಘಟನೆಗಳು ಉಂಟಾದಂತಹ ಸಂದರ್ಭದಲ್ಲಿ ಈ ಸಿಡಿಲುಗಳು ಅಥವಾ ಮಿಂಚುಗಳು ರೂಪುಗೊಳ್ಳುವಂತಹ ಒಂದು ಸಾಧ್ಯತೆ ಹೆಚ್ಚಾಗುತ್ತೆ. ಪರಸ್ಪರ ಈ ಮೋಡಗಳು ವಿದ್ಯುದಾವೇಶವನ್ನು ಅಥವಾ ಎಲೆಕ್ಟ್ರಿಕ್ ಚಾರ್ಜ್ಗಳನ್ನು ಉಂಟು ಮಾಡಿದಾಗ ಕೂಡ ಈ ಮಿಂಚುಗಳು ಸಂಭವಿಸುವಂತಹ ಸಾಧ್ಯತೆ ಹೆಚ್ಚಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಹವಾಮಾನ ಬದಲಾವಣೆಯಿಂದ ಪ್ರಕೃತಿಯಲ್ಲಿ ಆಗ್ತಾ ಇರುವಂತಹ ಸಾಕಷ್ಟು ಬದಲಾವಣೆಗಳಿಂದ ಕೂಡ ಈ ಮಿಂಚುಗಳ ಸಂಭವಿಸುವಂತಹ ಅಥವಾ ಸಿಡಿಲುಗಳು ಸಂಭವಿಸುವಂತಹ ಸಾಧ್ಯತೆ ಅಥವಾ ಕಂಡೀಷನ್ಸ್ಗಳು ಹೆಚ್ಚಾಗಿ ರೂಪುಗೊಳ್ತಾ ಇವೆ ಅಂತ ನಾವೆಲ್ಲ ಅಬ್ಸರ್ವ್ ಮಾಡ್ಬೋದು. ಸೊ ಇತ್ತೀಚೆಗೆ ನಾವು ಸೈಕ್ಲೋನ್ ಅಥವಾ ಈ ಒಂದು ಚಂಡಮಾರುತದ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿಯಾಗಿ ಈ ಹವಾಮಾನ ಬದಲಾವಣೆ ಅಥವಾ ಗ್ಲೋಬಲ್ ವಾರ್ಮಿಂಗ್ನಿಂದ ಈ ಸಮುದ್ರದ ಮೇಲ್ಮೈ ಹೆಚ್ಚಿನ ಉಷ್ಣಾಂಶವನ್ನು ಹೊಂದಿದಾಗ ಅಥವಾ 27 ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಹೆಚ್ಚಿನ ಉಷ್ಣಾಂಶವನ್ನು ಟೆಂಪ್ರೇಚರನ್ನು ರೀಚ್ ಆದಾಗ ಈ ಚಂಡಮಾರುತಗಳು ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಸೊ ಇದೇ ಚಂಡಮಾರುತಗಳು ಆಕಾಶದಲ್ಲಿರುವಂತಹ ಮೋಡಗಳನ್ನು ಸ್ಟಿಮ್ಯುಲೇಟ್ ಮಾಡುವುದರ ಮೂಲಕ ಈ ವಿದ್ಯುದಾವೇಶಗಳ ಹೆಚ್ಚಿನ ರೂಪುಗೊಳ್ಳುವುದರ ಮೂಲಕ ಮೋಡಗಳಲ್ಲಿ ಈ ಮಿಂಚುಗಳು ಅಥವಾ ಸಿಡಿಲುಗಳು ರೂಪುಗೊಳ್ಳುತ್ತವೆ. ಸೊ ಇವು ಅಲ್ಟಿಮೇಟ್ಲಿ ಏನಾಗುತ್ತೆ ಅಂತಂದರೆ ಭೂಮಿಯಲ್ಲಿ ವಿಸರ್ಜನೆಯಾಗುವುದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಸಾಮಾನ್ಯವಾಗಿ ಇವು ಈ ಭೂಮಿಯ ಮೇಲಿನ ಕಟ್ಟಡಗಳಾಗಿರ್ಬೋದು, ಇತರ ರಚನೆಗಳಾಗಿರ್ಬೋದು, ಇವುಗಳ ಹೈ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇರುವಂತಹ ರಚನೆಗಳಲ್ಲಿ ಅಟ್ರ್ಯಾಕ್ಟ್ ಆಗುವುದರ ಮೂಲಕ ಲೀಸ್ಟ್ ರೆಸಿಸ್ಟೆನ್ಸ್ ಪಾತನ್ನು ಅನುಸರಿಸುವುದರ ಮೂಲಕ ಅಥವಾ ಈ ಕನಿಷ್ಠ ಪ್ರತಿರೋಧದ ಮಾರ್ಗವನ್ನು ರೆಸಿಸ್ಟೆನ್ಸ್ ಅಂತ ಕರಿತೇವೆ. ಈ ಕಟ್ಟಡಗಳು ಮತ್ತು ಇತರ ರಚನೆಗಳು ಅಥವಾ ಮನುಷ್ಯರಿಗೂ ಕೂಡ ಅಪ್ಪಳಿಸುವಂತಹ ಸಾಧ್ಯತೆ ಇರುತ್ತೆ. ಹೈ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇರುವಂತಹ ವಸ್ತುಗಳಲ್ಲಿ ಇವು ಅಪ್ಪಳಿಸುತ್ತವೆ. ಇದರಿಂದ ಭೂಮಿಗೆ ಡಿಸ್ಚಾರ್ಜ್ ಆಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಡಿಸ್ಚಾರ್ಜ್ ಅಥವಾ ಭೂಮಿಯಲ್ಲಿ ಇವು ವಿಸರ್ಜನೆ ಹೊಂದುತ್ತವೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಈ ರೀತಿಯಾದಂತಹ ಮಿಂಚುಗಳ ಒಂದು ರಚನೆಗಳಿಗೆ ಅಥವಾ ಈ ಕಟ್ಟಡಗಳಿಗೆ ಮಿಂಚುಗಳು ಹೊಡೆದು ನಾಶ ಮಾಡುವಂತಹ ಅಥವಾ ನಷ್ಟವನ್ನು ಉಂಟು ಮಾಡುವಂತಹ ಸಾಧ್ಯತೆಗಳನ್ನು ತಡೆಯುವಂತಹ ನಿಟ್ಟಿನಲ್ಲಿ ಈ ಮಿಂಚುಗಳನ್ನು ಅಥವಾ ಲೈಟ್ನಿಂಗ್ ಎಫೆಕ್ಟನ್ನು ಅರೆಸ್ಟ್ ಮಾಡುವಂತಹ ಉದ್ದೇಶದಿಂದ ಲೈಟಿಂಗ್ ರಾಡ್ಸ್ಗಳು ಅಥವಾ ಮಿಂಚಿನ ರಾಡ್ಗಳನ್ನು ನಾವೆಲ್ಲ ಕಟ್ಟಡಗಳ ಮೇಲೆ ಕಾಣಬಹುದು. ಎತ್ತರವಾದಂತಹ ಕಟ್ಟಡಗಳ ಮೇಲೆ ಈ ರೀತಿಯಾದಂತಹ ತಾಮ್ರದಿಂದ ಮಾಡಲಾದಂತಹ ಕಡ್ಡಿಯನ್ನು ಅಥವಾ ರಾಡನ್ನು ಕಾಣ್ಬೋದು. ಸೊ ಸಾಕಷ್ಟು ಪಾಯಿಂಟ್ಸ್ಗಳನ್ನು ಈ ಲೈಟ್ನಿಂಗ್ ರಾಡ್ ಹೊಂದಿರುತ್ತೆ. ಮಿಂಚಿನ ರಾಡ್ ಅಂತ ಇದನ್ನ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ತಾಮ್ರದಿಂದ ತಯಾರು ಮಾಡಲಾದಂತಹ ಈ ರಾಡನ್ನು ಮನೆ ಅಥವಾ ಇತರ ಕಟ್ಟಡಗಳ ಮೇಲೆ ಲೊಕೇಟ್ ಮಾಡುವುದರ ಮೂಲಕ ಅದರೊಂದಿಗೆ ಒಂದು ಕೇಬಲನ್ನು ಡೈರೆಕ್ಟಾಗಿ ಅರ್ಥಿಂಗ್ ಮಾಡಲಾಗುತ್ತೆ ಅಥವಾ ಗ್ರೌಂಡಿಂಗ್ ಮಾಡಲಾಗುತ್ತೆ. ಸೊ ಈ ರೀತಿಯಾಗಿ ಸಿಡಿಲುಗಳು ಈ ಒಂದು ಇನ್ ಕೇಸ್ ಈ ಕಟ್ಟಡಕ್ಕೆ ಅಪ್ಪಳಿಸುವಂತಹ ಸಾಧ್ಯತೆ ಉಂಟಾದಾಗ ಈ ತಾಮ್ರದ ಹೆಚ್ಚಿನ ಒಂದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಹೊಂದಿರುವಂತಹ ಈ ಒಂದು ಲೈಟ್ನಿಂಗ್ ರಾಡ್ ಏನು ಮಾಡುತ್ತೆ, ಸೊ ಈ ಒಂದು ಮಿಂಚನ್ನು ಆಕರ್ಷಿಸುವುದರ ಮೂಲಕ ಆ ಮಿಂಚನ್ನು ಮತ್ತೊಂದು ಡೈರೆಕ್ಷನ್ಗೆ ರವಾನೆ ಮಾಡಿ ಆ ಒಂದು ಎಲೆಕ್ಟ್ರಿಸಿಟಿಯನ್ನು ಅಥವಾ ಮಿಂಚಿನಲ್ಲಿ ಇರುವಂತಹ ವಿದ್ಯುತ್ ಶಕ್ತಿಯನ್ನು ಸುರಕ್ಷಿತವಾಗಿ ನೆಲಕ್ಕೆ ವರ್ಗಾಯಿಸುವಂತಹ ಅಥವಾ ಅದನ್ನು ರೀಡೈರೆಕ್ಟ್ ಮಾಡುವಂತಹ ಒಂದು ಕೆಲಸವನ್ನು ಈ ಲೈಟ್ನಿಂಗ್ ರಾಡ್ಗಳು ಮಾಡುತ್ತವೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಈ ಲೈಟ್ನಿಂಗ್ ರಾಡ್ ಅಥವಾ ಮಿಂಚಿನ ರಾಡ್ಗಳು ಇವುಗಳ ಕೆಲಸ ಏನು ಅಂತಂದರೆ, ಮಿಂಚುಗಳು ಸಂಭವಿಸಿದಾಗ ಅಥವಾ ಸಿಡಿಲುಗಳು ಅಪ್ಪಳಿಸುವಂತಹ ಸಂದರ್ಭದಲ್ಲಿ ಆ ಮಿಂಚಿನಲ್ಲಿ ಇರುವಂತಹ ವಿದ್ಯುತ್ ಶಕ್ತಿಯನ್ನು ಸುರಕ್ಷಿತವಾಗಿ ನೆಲಕ್ಕೆ
ವರ್ಗಾಯಿಸುವಂತಹ ಅಥವಾ ಆ ಒಂದು ವಿದ್ಯುತ್ ಶಕ್ತಿಯನ್ನು ಡೈರೆಕ್ಟ್ ಮಾಡುವಂತಹ, ನೆಲಕ್ಕೆ ಡೈರೆಕ್ಟ್ ಮಾಡುವಂತಹ ಒಂದು ಪ್ರಮುಖ ಕಾರ್ಯವನ್ನು ಈ ಲೈಟ್ನಿಂಗ್ ರಾಡ್ಗಳು ಮಾಡುತ್ತವೆ. ಇವು ಮುಖ್ಯವಾಗಿ ತಾಮ್ರದಿಂದ ತಯಾರು ಮಾಡಲಾದಂತಹ ಕಡ್ಡಿಗಳು ಅಥವಾ ರಾಡ್ಗಳು ಅಂತ ಸಿಂಪಲ್ಲಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಈ ಹವಾಮಾನ ಬದಲಾವಣೆಯಿಂದಾಗಿ ಯಾವ ರೀತಿಯಾದಂತಹ ಪರಿಣಾಮಗಳು ಉಂಟಾಗ್ತಾ ಇವೆ ಅಂತ ಸೊ ಈ ಒಂದು ಎಕ್ಸಾಂಪಲನ್ನು ಕೂಡ ನಾವು ಕೋಟ್ ಮಾಡ್ಬೋದು. ಮಿಂಚುಗಳ ಒಂದು ಸಂಭವನೀಯತೆ ಅಥವಾ ಮಿಂಚುಗಳು ಸಿಡಿಲುಗಳು ಅಪ್ಪಳಿಸುವಿಕೆಯ ಒಂದು ಫ್ರೀಕ್ವೆನ್ಸಿ ಅಥವಾ ಒಂದು ಆವರ್ತನ ಏನಿದೆ ಅದು ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅಂತ ನಾವು ಎಕ್ಸಾಂಪಲನ್ನು ಕೋಟ್ ಮಾಡ್ಬೋದು. ಸೊ ಇವು ಯಾವ ರೀತಿಯಾಗಿ ಉಂಟಾಗುತ್ತೆ ಅಂತಂದರೆ, ಮೋಡಗಳಲ್ಲಿ ಪರಸ್ಪರ ಅಪೋಸಿಟ್ ಆದಂತಹ ವಿದ್ಯುದಾವೇಶಗಳು ರೂಪುಗೊಳ್ಳುವುದರ ಮೂಲಕ ಮಿಂಚುಗಳು ಸಂಭವಿಸುತ್ತವೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂಥ ಸಾಕಷ್ಟು ಇಂಪಾರ್ಟೆಂಟ್ ಆದಂಥ ಆರ್ಟಿಕಲ್ ಆಗುತ್ತೆ, ಅದು ನೋಟ್ ಮಾಡಿ ಇಟ್ಕೊಳ್ಳಿ. ಇನ್ನು ಮುಂದಿನ ಆರ್ಟಿಕಲ್ ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದ್ದು, ಇತ್ತೀಚೆಗೆ ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಹಾಕಲಾದಂತಹ ವಿದ್ಯುತ್ತಿನ ತಂತಿಗೆ ಸ್ಪರ್ಶವಾದಂತಹ ಎಳೆಯ ಗಂಡು ಆನೆ ವಿದ್ಯುತ್ತಿನ ಆಘಾತದಿಂದ ಸಾವನ್ನಪ್ಪಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ ಒಂದು ಗಂಡು ಆನೆಯ ಸಾವಿಗಾಗಿ ಸಾಕಷ್ಟು ಕಾರ್ಯಕರ್ತರು, ಪರಿಸರ ಕಾರ್ಯಕರ್ತರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಮತ್ತು ವನ್ಯಜೀವಿಗಳ ಸಂರಕ್ಷಣೆಯಲ್ಲಿ ಸರಿಯಾದ ಕ್ರಮಗಳನ್ನು ಕೈಗೊಳ್ಳುವಂಥ ಅವಶ್ಯಕತೆ ಇದೆ ಅಂತ ಮತ್ತು ವನ್ಯಜೀವಿಗಳು ಹೊಂದಿರುವಂಥ ಅಪಾಯವನ್ನು ಹೈಲೈಟ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯ ಅಥವಾ ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನ್ಯೂಸ್ನಲ್ಲಿರುವುದರಿಂದ ಇದರ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಅಂಶಗಳನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗ್ಬೋದು. ಇದರ ಎಕ್ಸಾಕ್ಟ್ ಆದಂಥ ಲೊಕೇಶನನ್ನು ಅಬ್ಸರ್ವ್ ಮಾಡೋದಾದರೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಲೊಕೇಟ್ ಆಗಿರುವಂತಹ ಸುಮಾರು 395.6 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿರುವಂತಹ ಅಭಯಾರಣ್ಯ ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯ ಆಗಿದೆ. ಶಿವಮೊಗ್ಗದಲ್ಲಿರುವಂತಹ ಈ ಒಂದು ರಿಸರ್ವ್ ಫಾರೆಸ್ಟನ್ನು 1974 ನವೆಂಬರ್ 23ನೇ ತಾರೀಕಿನಂದು ವನ್ಯಜೀವಿ ಅಭಯಾರಣ್ಯ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಸರ್ಕಾರದಿಂದ ಘೋಷಣೆ ಮಾಡಲಾಗುತ್ತೆ. ಸಾಮಾನ್ಯವಾಗಿ ಒಣ ಮತ್ತು ತೇವಾಂಶವುಳ್ಳ ಎಲೆ ಉದುರುವಂತಹ ಕಾಡುಗಳಲ್ಲಿ ಬೆಳೆಯುವಂತಹ ಮರಗಳು, ಆರ್ದ್ರ ಅಥವಾ ಅರೆ ನಿತ್ಯ ಹರಿದ್ವರ್ಣದ ಕಾಡುಗಳಲ್ಲಿ ಬೆಳೆಯುವಂತಹ ಪ್ರಮುಖ ಮರಗಳನ್ನು ಇಲ್ಲಿ ನಾವು ಕಾಣ್ಬೋದು. ಫಾರ್ ಎಕ್ಸಾಂಪಲ್ ತೇಗ ಆಗಿರ್ಬೋದು, ಸಿಲ್ವರ್ ಓಕ್ ಆಗಿರ್ಬೋದು, ಬಿದುರು ಆಗಿರ್ಬೋದು. ಸೊ ಈ ರೀತಿಯಾದಂಥ ಸಸ್ಯವರ್ಗವನ್ನು ಈ ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯದಲ್ಲಿ ನಾವು ಕಾಣ್ಬೋದು. ಮಲೆನಾಡಿನ ಈ ಒಂದು ಭಾಗದಲ್ಲಿ ಈ ಸಾಕಷ್ಟು ವೈವಿಧ್ಯಮಯವಾದಂತಹ ವನ್ಯಜೀವಿ ಪ್ರಭೇದಗಳನ್ನು ಅಥವಾ ಫೌನಾವನ್ನು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಫೌನಾ ಅಂತಂದರೆ ಪ್ರಾಣಿ ವರ್ಗ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆನೆಗಳು, ಹುಲಿಗಳು, ಚಿರತೆಗಳು, ಕಾಡು ನಾಯಿ, ಕರಡಿಗಳು ಈ ರೀತಿಯಾದಂತಹ ಪ್ರಮುಖ ಪ್ರಾಣಿಗಳು, ಅಷ್ಟೇ ಅಲ್ಲದೆ ಹಾರ್ನ್ಬಿಲ್ಗಳು, ನವಿಲುಗಳು, ಮಿಂಚುಳ್ಳಿಯಂತಹ ಅನೇಕ ಪಕ್ಷಿ ಪ್ರಭೇದಗಳನ್ನು ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಅದೇ ರೀತಿಯಾಗಿ ತುಂಗಾ ನದಿಯ ದ್ವೀಪದಲ್ಲಿ ಲೊಕೇಟ್ ಆಗಿರುವಂತಹ ಆ ಒಂದು ಭಾಗ ಮಂಡಗದ್ದೆ ಪಕ್ಷಿಧಾಮವನ್ನು ಕೂಡ ಇದರಲ್ಲಿ ಸಮೀಪದಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಅದೇ ರೀತಿಯಾಗಿ ಇಲ್ಲಿನ ಸಮೀಪ ಇರುವಂತಹ ತುಂಗಾ ಅಣೆಕಟ್ಟಿನಲ್ಲಿ ನೀರು ನಾಯಿಗಳನ್ನು ಮತ್ತು ಇತರ ಪಕ್ಷಿಗಳನ್ನು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. 1960ನೇ ಇಸವಿಯಲ್ಲಿ ಆ ಒಂದು ಭಾಗದಲ್ಲಿ ಅಂದರೆ ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯದ ಭಾಗದಲ್ಲಿ ಶರಾವತಿ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗುತ್ತೆ. ಸೊ ಈ ಅಣೆಕಟ್ಟಿನ ನಿರ್ಮಾಣದ ಕಾರ್ಯದಿಂದಾಗಿ ಆ ಒಂದು ಪ್ರದೇಶದಲ್ಲಿ ವಾಸಿಸ್ತಾ ಇದ್ದಂತಹ ಜನರನ್ನು ಸ್ಥಳಾಂತರ ಮಾಡಲಾಗುತ್ತೆ, ಶಿಫ್ಟ್ ಮಾಡಲಾಗುತ್ತೆ ಮತ್ತೊಂದು ಪ್ರದೇಶಕ್ಕೆ. ಸೊ ಆ ಒಂದು ಭಾಗದಲ್ಲಿರುವಂತಹ ಜನರು ಬಂದು ಕೂಡ ಈ ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಾಸವಾಗಿದ್ದಾರೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಈ ಒಂದು ಜನರಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಆ ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಸಾಕಷ್ಟು ಮಾನವನ ಚಟುವಟಿಕೆಗಳು ಹೆಚ್ಚಾಗ್ತಾ ಇರುವುದರಿಂದ ಈ ವನ್ಯಜೀವಿ ಸಂರಕ್ಷಣೆಗೆ ಸಾಕಷ್ಟು ದೊಡ್ಡ ಸವಾಲು ಉಂಟಾಗ್ತಾ ಇದೆ ಮತ್ತು ಈ ಮಾನವ ಮತ್ತು ವನ್ಯಜೀವಿಗಳ ನಡುವೆ ಸಂಘರ್ಷ ಉಂಟಾಗ್ತಾ ಇದೆ. ವಿದ್ಯುದಾಘಾತಗಳು, ಆನೆಗಳಂತಹ ಪ್ರಾಣಿಗಳು ಸಾವನ್ನಪ್ತಾವೆ ಅಂತ ನಾವು ನ್ಯೂಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ನೆನ್ಪಿಟ್ಕೊಳ್ಳಿ, ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯ ಇದು ಎಲ್ಲಿದೆ? ಮಂಗಳೂರಿನಲ್ಲಿ ಅಲ್ಲ, ಸರಿಯಾದ ಉತ್ತರ ಶಿವಮೊಗ್ಗ ಜಿಲ್ಲೆಯಲ್ಲಿ. ಇನ್ನು ಮುಂದಿನ ಆರ್ಟಿಕಲ್, ಭಾರತದಲ್ಲಿ ಆತ್ಮನಿರ್ಭರ್ ಅನ್ನುವ ಇನಿಷಿಯೇಟಿವ್ನ ಅಡಿಯಲ್ಲಿ
ಈ ರಕ್ಷಣಾ ಸಾಮಗ್ರಿಗಳನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಾಗ್ತಾ ಇದೆ. ಸೊ ಸೆಲ್ಫ್ ರಿಲಯನ್ಸನ್ನು ಈ ರಕ್ಷಣಾ ವಲಯದಲ್ಲೂ ಕೂಡ ಎಸ್ಟಾಬ್ಲಿಷ್ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ ಭಾರತ ಸರ್ಕಾರ ಅಂತ ನಾವು ನ್ಯೂಸ್ನಲ್ಲಿ ಓದ್ತಾ ಇರ್ತೇವೆ. ಸೊ ಇದಕ್ಕೆ ಒಂದು ಕಾಂಪ್ಲಿಮೆಂಟ್ರಿಯಾಗಿ ಇತ್ತೀಚೆಗೆ ಅಂದರೆ 2023-24 ಎಕನಾಮಿಕಲ್ ಇಯರ್ನಲ್ಲಿ ಅಥವಾ ಫೈನಾನ್ಷಿಯಲ್ ಇಯರ್ನಲ್ಲಿ ಭಾರತದಿಂದ ಅರ್ಮೇನಿಯಾ ರಾಷ್ಟ್ರ ಅಂದರೆ ಪಶ್ಚಿಮ ಏಷ್ಯಾದಲ್ಲಿರುವಂತಹ ಒಂದು ಪ್ರಮುಖ ರಾಷ್ಟ್ರ ಅರ್ಮೇನಿಯಾ ರಾಷ್ಟ್ರ ಸುಮಾರು 21,000 ಕೋಟಿ ರೂಪಾಯಿಗಳಷ್ಟು ಪ್ರಮಾಣದ ಮೌಲ್ಯದ ಯುದ್ಧ ಸಾಮಗ್ರಿಗಳನ್ನು ಆಮದು ಮಾಡಿಕೊಂಡಿದೆ ಅಂತ ಒಂದು ಇನ್ಫಾರ್ಮೇಷನನ್ನು ಇತ್ತೀಚೆಗೆ ನ್ಯೂಸ್ನಲ್ಲಿ ಪಬ್ಲಿಷ್ ಮಾಡಲಾಗಿತ್ತು. ಅಂದಾಜು $2.63 ಶತಕೋಟಿ ಅಂದರೆ 21,000 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಈ ಯುದ್ಧ ಸಾಮಗ್ರಿಗಳನ್ನು ಅಥವಾ ಡಿಫೆನ್ಸ್ ಇಕ್ವಿಪ್ಮೆಂಟ್ಸ್ಗಳನ್ನು ಅರ್ಮೇನಿಯಾ ದೇಶಕ್ಕೆ ಭಾರತ ರಫ್ತು ಮಾಡಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಇಲ್ಲಿಯವರೆಗೆ ಪಶ್ಚಿಮ ಏಷ್ಯಾದಲ್ಲಿರುವಂತಹ ಈ ಅರ್ಮೇನಿಯಾ ರಾಷ್ಟ್ರ ಡಿಫೆನ್ಸ್ ಇಕ್ವಿಪ್ಮೆಂಟ್ಸ್ಗಳಿಗೆ ಹೆಚ್ಚಾಗಿ ರಷ್ಯಾವನ್ನು ಅವಲಂಬನೆ ಮಾಡಿತ್ತು. ಸೊ ಆದರೆ ಇತ್ತೀಚಿನ ಕಳೆದ ಕೆಲವೊಂದಿಷ್ಟು ವರ್ಷಗಳಲ್ಲಿ ಭಾರತದಿಂದಲೂ ಕೂಡ ಈ ಅರ್ಮೇನಿಯಾ ರಾಷ್ಟ್ರ ಏನು ಮಾಡ್ತಾ ಇದೆ, ಡಿಫೆನ್ಸ್ ಇಕ್ವಿಪ್ಮೆಂಟ್ಸ್ಗಳನ್ನು ಅಥವಾ ಯುದ್ಧ ಸಾಮಗ್ರಿಗಳನ್ನು ಆಮದು ಮಾಡಿಕೊಳ್ತಾ ಇದೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಯುದ್ಧ ಸಾಮಗ್ರಿಗಳಲ್ಲಿ ಪ್ರಮುಖವಾಗಿ ಈ ಪಿನಾಕ ಮಲ್ಟಿ ಲಾಂಚ್ ರಾಕೆಟ್ ಸಿಸ್ಟಮ್ ಆಗಿರ್ಬೋದು, ಆಕಾಶ್ 1S ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ಅಂದರೆ ಕ್ಷಿಪಣಿಯ ವ್ಯವಸ್ಥೆ ಆಗಿರ್ಬೋದು, ಡಾರ್ನಿಯರ್ 225 ಸರ್ವೇಲೆನ್ಸ್ ಏರ್ಕ್ರಾಫ್ಟ್ಗಳಾಗಿರ್ಬೋದು, ಹೆಚ್ಚುವರಿ ಮಿಲಿಟರಿಗೆ ಸಂಬಂಧಿಸಿದಂತಹ ಹಾರ್ಡ್ವೇರ್ಗಳಾಗಿರ್ಬೋದು. ಸೊ ಈ ರೀತಿಯಾದಂತಹ ಸಾಕಷ್ಟು ಪ್ರಮುಖ ಉಪಕರಣಗಳನ್ನು ಭಾರತ ಅರ್ಮೇನಿಯಾ ರಾಷ್ಟ್ರಕ್ಕೆ ರಫ್ತು ಮಾಡ್ತಾ ಇದೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇತ್ತೀಚಿನ ದಿನಗಳಲ್ಲಿ ಈ ಪಶ್ಚಿಮ ಏಷ್ಯಾ ಅಥವಾ ಯುರೇಷಿಯಾ ಭಾಗದಲ್ಲಿ ಹೆಚ್ಚಿನ ಭದ್ರತಾ ಕಳವಳಗಳು ಅಥವಾ ಈ ರಕ್ಷಣೆಗೆ ಸಂಬಂಧಿಸಿದಂತೆ ಭದ್ರತೆಗೆ ಸಂಬಂಧಿಸಿದಂತೆ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿ ಉಂಟಾಗ್ತಾ ಇರೋದ್ರಿಂದ ಅದೇ ಭಾಗದಲ್ಲಿರುವಂಥ ಅರ್ಮೇನಿಯಾ ರಾಷ್ಟ್ರ ಒಂದು ಸಪ್ಲೈ ಚೈನ್ ಡೈವರ್ಸಿಫಿಕೇಷನ್ ಮಾಡುವಂಥ ಉದ್ದೇಶದಿಂದ ಈ ಅರ್ಮೇನಿಯಾ ರಾಷ್ಟ್ರ ಏನು ಮಾಡ್ತಾ ಇದೆ, ಭಾರತದಿಂದ ಡಿಫೆನ್ಸ್ ಇಕ್ವಿಪ್ಮೆಂಟ್ಸ್ಗಳನ್ನು ಆಮದು ಮಾಡಿಕೊಳ್ತಾ ಇದೆ ಅಂತ ನಾವು ಸಿಂಪಲ್ಲಾಗಿ ಈ ಒಂದು ಸ್ಟ್ರಾಟಜಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಈ ಅರ್ಮೇನಿಯಾ ದೇಶ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಮ್ಯಾಪಿಂಗ್ ರಿಲೇಟ್ ಆದಂತಹ ಅದರಲ್ಲೂ ಕೂಡ ಈ ಅರ್ಮೇನಿಯಾ ದೇಶದ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರ ಲೊಕೇಶನನ್ನು ಅಬ್ಸರ್ವ್ ಮಾಡ್ಕೊಳ್ಳೋಣ. ಇತ್ತೀಚೆಗೆ ನಾವು ಕ್ಯಾಸ್ಪಿಯನ್ ಸಮುದ್ರದ ಒಂದು ಲೊಕೇಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಅದೇ ರೀತಿಯಾಗಿ ತಾರೀಖ್ ಅನ್ನುವ ಈ ಒಂದು ನಿಮಾನಿಕನ್ನು ಕೂಡ ನೀಡಿದ್ದೆ. ತುರ್ಕಿ, ಅಜರ್ಬೈಜಾನ್, ರಷ್ಯಾ, ಇರಾನ್ ಮತ್ತು ಈ ಕೆ ಫಾರ್ ಕಜಕಿಸ್ತಾನ್ ಅಂತ ಒಂದು ಕ್ಯಾಸ್ಪಿಯನ್ ಸಮುದ್ರದ ಸುತ್ತಲಿನ ಅಥವಾ ಸುತ್ತುವರೆದಂತಹ ರಾಷ್ಟ್ರಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ತಾರೀಖ್ ಅಂತ ನ್ಯೂಮಾನಿಕನ್ನು ಕೂಡ ನೀಡಿದ್ದೆ, ನೆನ್ಪಿಟ್ಕೊಳ್ಳಿ ಇದನ್ನು, ವೆರಿ ಇಂಪಾರ್ಟೆಂಟ್. ಸೊ ಇದೇ ಒಂದು ಎ ಅಲ್ಲಿ ಬರುತ್ತೆ ಅಜರ್ಬೈಜಾನ್ ಅಂತ. ಈ ಕ್ಯಾಸ್ಪಿಯನ್ ಸಮುದ್ರದ ಕರಾವಳಿಯನ್ನು ಹಂಚಿಕೊಳ್ಳುವಂತಹ ಪ್ರಮುಖ ರಾಷ್ಟ್ರ ಅಜರ್ಬೈಜಾನ್. ಸೊ ಈ ಅಜರ್ಬೈಜಾನ್ ರಾಷ್ಟ್ರದ ಪಶ್ಚಿಮ ಭಾಗದಲ್ಲಿ ಇತರ ಪ್ರಮುಖ ರಾಷ್ಟ್ರಗಳಿಂದ ಆವೃತ್ತವಾದಂತಹ ಒಂದು ಭೂವೇಷ್ಟಿತ ರಾಷ್ಟ್ರ ಅಂದರೆ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಯಾವುದು ಅಂತಂದರೆ ಅರ್ಮೇನಿಯಾ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಈ ಮ್ಯಾಪಲ್ಲಿ ಅಬ್ಸರ್ವ್ ಮಾಡಿ, ಕ್ಯಾಸ್ಪಿಯನ್ ಸಿ ಅಂದರೆ ಪಶ್ಚಿಮ ಏಷ್ಯಾ ಭಾಗದಲ್ಲಿರುವಂತಹ ಒಂದು ಪ್ರಮುಖ ರಾಷ್ಟ್ರ ಅರ್ಮೇನಿಯಾ. ಇದರ ಸುತ್ತುವರಿದಂತಹ ಅಥವಾ ಗಡಿಗಳನ್ನು ಹಂಚಿಕೊಳ್ಳುವಂತಹ ಇತರ ರಾಷ್ಟ್ರಗಳು ಯಾವುವು ಅಂತಂದರೆ ಉತ್ತರದಲ್ಲಿ ಜಾರ್ಜಿಯಾ, ಪಶ್ಚಿಮದಲ್ಲಿ ಟರ್ಕಿ, ದಕ್ಷಿಣದಲ್ಲಿ ಅಜರ್ಬೈಜಾನ್ ಮತ್ತು ಇರಾನ್ ದೇಶ, ಅದೇ ರೀತಿಯಾಗಿ ಪೂರ್ವದಲ್ಲಿ ಅಜರ್ಬೈಜಾನ್ ದೇಶದೊಂದಿಗೆ ಒಟ್ಟು 5 ರಾಷ್ಟ್ರಗಳಿಂದ ಆವೃತ್ತವಾದಂತಹ ಒಂದು ಭೂವೇಷ್ಟಿತ ಅಂದರೆ ಲ್ಯಾಂಡ್ ಲಾಕ್ಡ್ ಕಂಟ್ರಿಯಾಗಿ ಅರ್ಮೇನಿಯಾವನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಇದರ ಕ್ಯಾಪಿಟಲ್ ಸಿಟಿ ಯೆರೆವನ್ ಅಂತ ಇಲ್ಲಿ ನಾವು ನೋಡ್ಕೋಬೋದು. ಸೊ ಮ್ಯಾಪ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಈ ಅರ್ಮೇನಿಯಾ ರಾಷ್ಟ್ರದಲ್ಲಿ ಲೇಕ್ 7 ಅನ್ನೋದು ಒಂದು ಪ್ರಮುಖವಾದಂತಹ ಸರೋವರ ಆಗಿದೆ. ಇನ್ನು ಮುಂದಿನ ಆರ್ಟಿಕಲ್, ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಪ್ರವಾಸೋದ್ಯಮ ನೀತಿ ಅಥವಾ ಟೂರಿಸಂ ಪಾಲಿಸಿಯನ್ನು ಲಾಂಚ್ ಮಾಡಲಾಗಿತ್ತು. ನ್ಯೂಸ್ನಲ್ಲಿ ಕೂಡ ಸಾಕಷ್ಟು ಇದರ ಬಗ್ಗೆ ನೀವೆಲ್ಲ ಅವೇರ್ ಆಗಿರ್ತೀರಿ ಅಂತ ಅನ್ಕೋತೀನಿ. ಸೊ ಇತ್ತೀಚೆಗೆ ಕರ್ನಾಟಕ ಸರ್ಕಾರದಿಂದ
ಪ್ರಾರಂಭಿಸಲಾದಂತಹ ಈ ಪ್ರವಾಸೋದ್ಯಮ ನೀತಿಯ ಭಾಗವಾಗಿ ಕರ್ನಾಟಕದಲ್ಲಿ ಈ ವಿಶೇಷವಾದಂತಹ ಕೃಷಿಗೆ ಸಂಬಂಧಿಸಿದಂತಹ ಅಧ್ಯಯನವನ್ನು ಮಾಡುವುದಕ್ಕೆ ಇತರ ಹೊರವಲಯದಿಂದ ಕೂಡ ಇತರ ರಾಜ್ಯಗಳು ಅಥವಾ ಇತರ ದೇಶಗಳಿಂದ ಬಂದು ಭಾರತಕ್ಕೆ ಪ್ರವಾಸ ಅಥವಾ ಕರ್ನಾಟಕಕ್ಕೆ ಪ್ರವಾಸ ಕೈಗೊಳ್ತಾ ಇರುವಂತಹ ಆಸಕ್ತ ಕೃಷಿ ಪ್ರವಾಸಿಗರಿಗೆ ಪ್ರೋತ್ಸಾಹವನ್ನು ನೀಡುವಂತಹ ನಿಟ್ಟಿನಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿರುವಂತಹ ರೈತರ ಬೇಸಾಯಕ್ಕೆ ಸಂಬಂಧಿಸಿದಂತೆ ಮತ್ತು ಇತರ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಪ್ರವಾಸೋದ್ಯಮವನ್ನು ಕೂಡ ಇನ್ಕ್ಲೂಡ್ ಮಾಡುವುದರ ಮೂಲಕ ಅವರ ಆದಾಯವನ್ನು ಹೆಚ್ಚು ಮಾಡುವಂತಹ ಒಂದು ಉದ್ದೇಶದಿಂದ ಈ ಕೃಷಿ ಪ್ರವಾಸೋದ್ಯಮ ನೀತಿಗೆ ಕೂಡ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ ಕರ್ನಾಟಕ ಸರ್ಕಾರದಿಂದ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ ಕೃಷಿಗೆ ಸಂಬಂಧಿಸಿದಂತಹ ವಿಶೇಷ ಒಂದು ಪ್ರಭೇದಗಳಾಗಿರ್ಬೋದು ಅಥವಾ ಈ ಕೃಷಿಯ ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ಅಬ್ಸರ್ವ್ ಮಾಡೋದಕ್ಕೆ ಬರುವಂತಹ ಪ್ರವಾಸಿಗರಿಗೆ ಆತಿಥ್ಯ ನೀಡಲು ಮತ್ತು ಅವರಿಗೆ ಅವಶ್ಯಕವಾದಂತಹ ಊಟ ತಿಂಡಿ ವಾಸ್ತವ್ಯಗಳನ್ನು ನೀಡುವಂತೆ ರೈತರಿಗೆ ಪ್ರೋತ್ಸಾಹ ನೀಡಿ ಒಂದು ಪ್ರವಾಸೋದ್ಯಮದಿಂದಲೂ ಕೂಡ ಹಣವನ್ನು ಅಥವಾ ಆದಾಯವನ್ನು ಗಳಿಸುವುದಕ್ಕೆ ಅನುಕೂಲ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಈ ರೈತ ಕೃಷಿ ಉತ್ಪಾದನಾ ಸಂಘಟನೆಗಳು ಕೃಷಿ ಉತ್ಪಾದನಾ ಸೊಸೈಟಿಗಳಿಂದ ಸಹಾಯಧನವನ್ನು ನೀಡಲಾಗುವುದು ಅಂತ ಈ ಪ್ರವಾಸೋದ್ಯಮ ನೀತಿಯಲ್ಲಿ ಕೃಷಿ ಪ್ರವಾಸೋದ್ಯಮ ನೀತಿಯಲ್ಲಿ ಮೆನ್ಷನ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಸರ್ಕಾರದಿಂದ ಈ ಕೃಷಿ ಪ್ರವಾಸೋದ್ಯಮವನ್ನು ಉತ್ತೇಜನ ಮಾಡುವಂತಹ ಉದ್ದೇಶದಿಂದ 50% ಸ್ಟ್ಯಾಂಪ್ ಡ್ಯೂಟಿಯನ್ನು ಮುದ್ರಾಂಕ ಶುಲ್ಕವನ್ನು ಕೂಡ ವಿನಾಯಿತಿ ಮಾಡುವುದು, ಟ್ಯಾಕ್ಸನ್ನು ವಿನಾಯಿತಿ ಮಾಡುವುದು, ಈ ರೀತಿಯಾದಂತಹ ಪ್ರಮುಖ ಪ್ರೋತ್ಸಾಹಗಳನ್ನು ನೀಡುವುದರ ಮೂಲಕ ರೈತರ ಆದಾಯವನ್ನು ಹೆಚ್ಚು ಮಾಡುವಂತಹ ನಿಟ್ಟಿನಲ್ಲಿ ಪ್ರಮುಖ ಒಂದು ಕೆಲಸವನ್ನು ಮಾಡ್ತಾ ಇದೆ ಸರ್ಕಾರ ಅಂತ ನಾವಿಲ್ಲಿ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಕೃಷಿ ಪ್ರವಾಸೋದ್ಯಮ ಇದರಿಂದ ರೈತರ ಆದಾಯ ಹೆಚ್ಚಾಗುವುದಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ನಾವು ಸಿಂಪಲ್ ಆಗಿ ಇದ್ರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇದನ್ನು ಮೇನ್ಸ್ ಪರ್ಸ್ಪೆಕ್ಟಿವ್ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಈ ಮುದ್ರಾಂಕ ಶುಲ್ಕ ಅಥವಾ ಸ್ಟ್ಯಾಂಪ್ ಡ್ಯೂಟಿಯನ್ನು 50% ರೆಡ್ಯೂಸ್ ಮಾಡುವುದರ ಮೂಲಕ ರೈತರಿಗೆ ಈ ರೀತಿಯಾಗಿ ಸಹಾಯ ಮಾಡಲಾಗ್ತಾ ಇದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳಿಗೆ ರೆಲೆವೆಂಟ್ ಆಗುವಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ರಿವಿಷನ್ ಪ್ರಶ್ನೆಗಳು ಏನು ಅಂತ ನೋಡೋಣ. ರಿವಿಷನ್ ಪ್ರಶ್ನೆ, ಮೊದಲನೇ ಪ್ರಶ್ನೆ ಏನು ಅಂತಂದರೆ, ಈ ಮಿಂಚು ಅಥವಾ ಸಿಡಿಲಿನ ಪ್ರಾಥಮಿಕ ಕಾರಣ ಏನು? ಮಿಂಚು ಉಂಟಾಗಲು ಪ್ರಥಮ ಕಾರಣ ಏನು? ವಾಟ್ ಈಸ್ ದ ಪ್ರೈಮರಿ ರೀಸನ್ ಫಾರ್ ಲೈಟ್ನಿಂಗ್ ಅಂತ ಪ್ರಶ್ನೆ ಇದೆ. ಸೊ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ. ಆಕಾಶದಲ್ಲಿರುವಂತಹ ಮೋಡಗಳಲ್ಲಿ ಪರಸ್ಪರ ವಿದ್ಯುತ್ ಆವೇಶಗಳು ಅಥವಾ ವಿದ್ಯುದಾವೇಶ ಎಲೆಕ್ಟ್ರಿಕ್ ಚಾರ್ಜ್ ರೂಪುಗೊಳ್ಳುವುದರ ಮೂಲಕ ಉಂಟಾಗುವುದರ ಮೂಲಕ ಈ ಮಿಂಚು ರೂಪುಗೊಳ್ಳುತ್ತೆ, ಸಿಡಿಲುಗಳು ಉಂಟಾಗುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಆಗಲೇ ನಾವು ಡಿಸ್ಕಸ್ ಮಾಡಿದ್ವಿ, ಆಕಾಶದಲ್ಲಿರುವಂತಹ ಮೋಡಗಳು ಪರಸ್ಪರ ವಿದ್ಯುದಾವೇಶಗಳಿಗೆ ಕಾರಣವಾಗುವುದರಿಂದ ಈ ರೀತಿಯಾಗಿ ಮಿಂಚುಗಳು ಉಂಟಾಗಿ ಭೂಮಿಗೆ ಅಪ್ಪಳಿಸಿ ಡಿಸ್ಚಾರ್ಜ್ ಆಗುತ್ತೆ ಅಂತ ನಾವು ಇದರ ಬಗ್ಗೆ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಎಲೆಕ್ಟ್ರಿಕ್ ಚಾರ್ಜ್ ಆರ್ ವಿದ್ಯುದಾವೇಶಗಳು ಇಸ್ ದ ರೀಸನ್ ಫಾರ್ ಫಾರ್ಮೇಷನ್ ಆಫ್ ಲೈಟ್ನಿಂಗ್ ಅಥವಾ ಮಿಂಚುಗಳು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಅಷ್ಟೇ ಅಲ್ಲದೆ ಈ ಜ್ವಾಲಾಮುಖಿ ಸ್ಫೋಟ, ಚಂಡಮಾರುತಗಳು, ಈ ದೊಡ್ಡ ಕಾಡ್ಗಿಚ್ಚಿನ ಸಂದರ್ಭಗಳು, ಈ ರೀತಿಯಾದಂತಹ ನೈಸರ್ಗಿಕ ಘಟನೆಗಳಿಂದ ಕೂಡ ಮಿಂಚುಗಳು ರೂಪುಗೊಳ್ಳುವುದಕ್ಕೆ ಸಾಕಷ್ಟು ಸ್ಟಿಮ್ಯುಲೇಷನ್ ಪ್ರಚೋದನೆ ದೊರೆಯುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಲೈಟ್ನಿಂಗ್ ರಾಡ್ಸ್ ಅಥವಾ ಮಿಂಚಿನ ರಾಡ್ಗಳು ಕಟ್ಟಡಕ್ಕೆ ಹಾನಿಯಾಗದಂತೆ ಯಾವ ರೀತಿಯಾಗಿ ತಡೆಯುತ್ತವೆ ಅಂತ ಪ್ರಶ್ನೆ ಇದೆ. ನೀವೆಲ್ಲ ಈ ಕಟ್ಟಡಗಳ ಮೇಲೆ ಲೊಕೇಟ್ ಮಾಡಲಾದಂತಹ ಈ ರೀತಿಯಾದಂತಹ ಲೈಟ್ನಿಂಗ್ ರಾಡ್ಸ್ಗಳ ಬಗ್ಗೆ ಅವಿರಾಗಿರ್ಬೋದು. ಸೊ ಈ ಲೈಟ್ನಿಂಗ್ ರಾಡ್ಸ್ಗಳು ಯಾವ ರೀತಿಯಾಗಿ ಕಟ್ಟಡಕ್ಕೆ ಹಾನಿಯಾಗದಂತೆ ಮಿಂಚಿನಿಂದ ಅಥವಾ ಸಿಡಿಲುಗಳಿಂದ ಕಟ್ಟಡವನ್ನು ರಕ್ಷಣೆ ಮಾಡುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಸಿ. ಈ ಮಿಂಚಿನಿಂದ ಬರುವಂತಹ ಸಿಡಿಲಿಂದ ಬರುವಂತಹ ವಿದ್ಯುತ್ ಶಕ್ತಿಯನ್ನು ನೆಲಕ್ಕೆ ಟ್ರಾನ್ಸ್ಫರ್ ಮಾಡುವುದರ ಮೂಲಕ ಅಥವಾ ನೆಲಕ್ಕೆ ವರ್ಗಾವಣೆ ಮಾಡುವುದರ ಮೂಲಕ, ಅರ್ಥಿಂಗ್ ಮಾಡುವುದರ ಮೂಲಕ, ಆ ಒಂದು ಶಕ್ತಿಯನ್ನು ಚಾನಲೈಸ್ ಮಾಡುವುದರ ಮೂಲಕ ಕಟ್ಟಡವನ್ನು ಮಿಂಚಿನಿಂದ ಸಿಡಿಲುಗಳಿಂದ ರಕ್ಷಣೆ ಮಾಡುತ್ತೆ ಈ ಲೈಟ್ನಿಂಗ್ ರಾಡ್ ಅಥವಾ ಮಿಂಚಿನ ರಾಡ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸಾಮಾನ್ಯವಾಗಿ ಇದು ತಾಮ್ರದಿಂದ
ಮಾಡಲ್ಪಟ್ಟಂತಹ ಒಂದು ರಾಡ್ ಆಗಿರುತ್ತೆ. ಇಮೇಜ್ನಲ್ಲಿ ಕಾಣುವ ಪ್ರಕಾರ ಮನೆಯ ಮೇಲೆ ಈ ರೀತಿಯಾದಂತಹ ರಾಡನ್ನು ಸ್ಥಾಪನೆ ಮಾಡುವುದರ ಮೂಲಕ, ಕಟ್ಟಡಗಳ ಮೇಲೆ ಲೊಕೇಟ್ ಮಾಡುವುದರ ಮೂಲಕ ಅದಕ್ಕೆ ಕನೆಕ್ಟ್ ಆಗಿ ಒಂದು ಕೇಬಲನ್ನು ಡೈರೆಕ್ಟಾಗಿ ಭೂಮಿಗೆ ಅರ್ಥಿಂಗ್ ಮಾಡಲಾಗಿರುತ್ತೆ. ಸೊ ಈ ರೀತಿಯಾಗಿ ಮಿಂಚುಗಳು ಈ ಒಂದು ಲೈಟ್ನಿಂಗ್ ರಾಡಿಗೆ ಅಪ್ಪಳಿಸಿದಾಗ ಏನಾಗುತ್ತೆ, ಇದು ಡೈರೆಕ್ಟಾಗಿ ಆ ಒಂದು ವಿದ್ಯುತ್ ಶಕ್ತಿಯನ್ನು ಭೂಮಿಗೆ ವರ್ಗಾಯಿಸುತ್ತದೆ ಅಥವಾ ಅದನ್ನು ರೀಡೈರೆಕ್ಟ್ ಮಾಡುತ್ತೆ. ಸೊ ಇದರ ಮೂಲಕ ಈ ಕಟ್ಟಡಗಳನ್ನು ರಕ್ಷಣೆ ಮಾಡುವಲ್ಲಿ ಈ ಲೈಟ್ನಿಂಗ್ ರಾಡ್ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇದು ಸಾಮಾನ್ಯವಾಗಿ ತಾಮ್ರದಿಂದ ಮಾಡಲ್ಪಟ್ಟಂತಹ ರಾಡ್ ಆಗಿರುತ್ತೆ. ಮುಂದಿನ ರಿವಿಷನ್ ಪ್ರಶ್ನೆ, ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ 2 ಶಿವಮೊಗ್ಗ ಜಿಲ್ಲೆಯಲ್ಲಿ ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಲೊಕೇಟ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸುಮಾರು 395 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿರುವಂತಹ ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಲೊಕೇಟ್ ಆಗಿದೆ. ಇತ್ತೀಚೆಗೆ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಹಾಕಲಾದಂತಹ ಬೇಲಿಯ ಸ್ಪರ್ಶದಿಂದ, ವಿದ್ಯುತ್ ಬೇಲಿಯ ಸ್ಪರ್ಶದಿಂದ ಗಂಡು ಆನೆ ಅಥವಾ ಚಿಕ್ಕ ಗಂಡು ಆನೆಯ ಮರಿ ಸಾವನ್ನಪ್ಪಿದೆ ಅಂತ ಇದರ ಬಗ್ಗೆ ಪರಿಸರ ಕಾರ್ಯಕರ್ತರು ಸಾಕಷ್ಟು ಎಚ್ಚರಿಕೆಯನ್ನು ನೀಡಿದ್ದಾರೆ, ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ನ್ಯೂಸ್ನಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇನ್ ದ್ಯಾಟ್ ಬ್ಯಾಕ್ ಡ್ರಾಪ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ವಿಚ್ ಇಸ್ ಸಿಚುವೇಟೆಡ್ ಇನ್ ಶಿವಮೊಗ್ಗ ಡಿಸ್ಟ್ರಿಕ್ಟ್. ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಕಂಟೆಂಟ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ರೆ, ಸಜೆಷನ್ಸ್ಗಳಿದ್ರೆ ಕಮೆಂಟ್ ಮಾಡಿ. ನೋಟ್ಸ್ಗಳನ್ನು ಡೈರೆಕ್ಟಾಗಿ ಟೆಲಿಗ್ರಾಮ್ ಚಾನಲ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಕರೆಕ್ಟಾಗಿ ಆನ್ಸರನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಎನ್ ಆಸಮ್ ಡೇ.